ಜನತಾದಳ ಪಕ್ಷ ಕೇವಲ 17 ಸ್ಥಾನವನ್ನ ಪಡ್ಕೊಂಡು ಬಹಳ ಅತ್ಯಂತ ಕಮ್ಮಿ ಸಂಖ್ಯೆಗೆ ಇಳಿದುಬಿಟ್ಟಿದೆ ಅಂತಕ್ಕಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ನ ನೋಡಿ ನಾನೊಂದು ಪ್ರಶ್ನೆ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. 136 ಜನ ಶಾಸಕರನ್ನ ಹೊಂದಿರತಕ್ಕಂಥ ಕಾಂಗ್ರೆಸ್ನ ಪಕ್ಷದ ಉಪಮುಖ್ಯಮಂತ್ರಿಗಳು, ಅದೆಂಥದ್ದು ಅವ್ರದ್ದು ಡಿಸೈನ್ ಬಾಕ್ಸ್ ಅಂತ ಒಂದು ಟೀಮ್ ಇದೆಯಲ್ಲ, ಅಲ್ಲೊಂದು ಕಚೇರಿನಲ್ಲಿ ಪಾಪ ಡಿ ಕೆ ಸಾಹೇಬರು ಡಿ ಕೆ ಶಿವಕುಮಾರ್ ಎಂಬುವ ನಾನು ಅಂತ ಹಾಕೊಂಡಿದ್ದಾರೆ. ಆದ್ರೆ ಮುಂದೋದ ಮೇಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಅದಕ್ಕೆ ಪ್ರಶ್ನೆ ಕೇಳಿದ್ದೀನಿ, ನಮ್ಮ ಬಗ್ಗೆ ಚಿಂತೆ ಮಾಡೋದು ಬಿಡ್ಲಿ. ಇವತ್ತು ಇನ್ನೂ ಒಂದು ಮಾತು ನಾನು ನೋಡಿದೆ ಗಾಡಿಯಲ್ಲಿ ಬರ್ತಾ, ಈಗ ಪಾಪ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಾಹೇಬರು ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಒಂದು ಅರ್ಥಕೊಳ್ಳಿ, ಇವತ್ತು ಅವ್ರಿಗೇನು ಜನ ಸ್ಟೇಟಸ್ ಕೊಟ್ಟಿದಾರಲ್ಲ, ಉಪಮುಖ್ಯಮಂತ್ರಿ ಸ್ಟೇಟಸ್ಸು, ಇದು ನಾಡಿನ ಜನತೆ ಅವ್ರಿಗೆ ಭಿಕ್ಷೆ ಕೊಟ್ಟಿದ್ದಾರೆ. ಅದನ್ನ ಕಣ್ಗೊತ್ಕೊಂಡು ಅಧಿಕಾರ ಇದ್ದಾಗ ದುರಂಕಾರ ಪಡೆದಿರಾ, ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡಿದಿರಾ, ತಲೆ ತಗ್ಸಿ ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂಥ ಕೆಲಸ ಮಾಡಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ ಮಿಸ್ಟರ್ ಶಿವಕುಮಾರ್ ಅವರು. ಇಷ್ಟು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬೇಡ.